ನಟ ದರ್ಶನ್ಗೆ ಇವತ್ತು ಮಹತ್ವದ ದಿನ. ಥೈಲ್ಯಾಂಡ್ ಅಲ್ಲಿರುವಂತಹ ದರ್ಶನ್ಗೆ ಸುಪ್ರೀಂ ಟೆನ್ಷನ್ ಶುರುವಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಜೈಲೇ ಗತಿಯಾಗುತ್ತಾ ಅಥವಾ ಜಾಮೀನು ಮುಂದುವರಿಯುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಜಾಮೀನು ಅರ್ಜಿಯ ಬಗ್ಗೆ ಇವತ್ತು ಆದೇಶವನ್ನ ನೀಡಲಿಕ್ಕಿದೆ ಸುಪ್ರೀಂ ಕೋರ್ಟ್. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಂತಿಮ ತೀರ್ಪು ಪ್ರಕಟ ಆಗಲಿಕ್ಕಿದೆ ಬಹುತೇಕ. ದರ್ಶನ್ ಬೇಲ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಕೊಟ್ಟ ರೀತಿ ಸರಿ ಇಲ್ಲ ಅಂತ ಹೇಳಿ ದರ್ಶನ್ ಜಾಮೀನು ರದ್ದಾಗಬಹುದಾ? ಜಾಮೀನು ರದ್ದಾದರೆ ದರ್ಶನ್ಗೆ ಮತ್ತೆ ಜೈಲು ನಿಶ್ಚಿತ. ಥೈಲ್ಯಾಂಡ್ನಿಂದ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬಹುತೇಕ ಅಂತಿಮ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನಿನ್ನೆ ಅಲ್ಲ ಮೊನ್ನೆ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಆದರೆ ಹೊಸ ವಕೀಲರು ಇದ್ದಿದ್ದರಿಂದ ಒಂದು ದಿನದ ಕಾಲಾವಕಾಶವನ್ನ ಕೇಳಿದರು. ಒಂದು ದಿನ ಕಾಲಾವಕಾಶ ಕೊಟ್ಟ ಹಿನ್ನೆಲೆ ಅದನ್ನು ಇವತ್ತಿಗೆ ಮುಂದೂಡಿತು ಸುಪ್ರೀಂ ಕೋರ್ಟ್. ಇವತ್ತು ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ನೀಡಿದ ಕ್ರಮ ಸರಿಯಿಲ್ಲ ಅಂತ ಹೇಳಿ ಕೊಟ್ಟ ಜಾಮೀನು ರದ್ದಾದರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ ದರ್ಶನ್. ಸರ್ಕಾರ ಸಲ್ಲಿಸಿದಂತ ಅರ್ಜಿ ಹೈಕೋರ್ಟ್ ಏನು ಜಾಮೀನನ್ನ ಮಂಜೂರು ಮಾಡಿದೆ ಅದನ್ನ ಪ್ರಶ್ನಿಸಿ ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿತ್ತು. ಅದರ ವಿಚಾರಣೆ ನಡೆದು ಇವತ್ತು ಅಂತಿಮ ತೀರ್ಪು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕಟವಾಗುವ ಬಹುತೇಕ ಸಾಧ್ಯತೆ ಇದೆ. ನಟ ದರ್ಶನ್ಗೆ ಇವತ್ತು ಮಹತ್ವದ ದಿನ. ಥೈಲ್ಯಾಂಡ್ ಅಲ್ಲಿರುವಂತಹ ದರ್ಶನ್ಗೆ ಸುಪ್ರೀಂ ಟೆನ್ಷನ್ ಶುರುವಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಜೈಲೇ ಗತಿಯಾಗುತ್ತಾ ಅಥವಾ ಜಾಮೀನು ಮುಂದುವರಿಯುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಜಾಮೀನು ಅರ್ಜಿಯ ಬಗ್ಗೆ ಇವತ್ತು ಆದೇಶವನ್ನ ನೀಡಲಿಕ್ಕಿದೆ ಸುಪ್ರೀಂ ಕೋರ್ಟ್. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಂತಿಮ ತೀರ್ಪು ಪ್ರಕಟ ಆಗಲಿಕ್ಕಿದೆ ಬಹುತೇಕ. ದರ್ಶನ್ ಬೇಲ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಕೊಟ್ಟ ರೀತಿ ಸರಿ ಇಲ್ಲ ಅಂತ ಹೇಳಿ ದರ್ಶನ್ ಜಾಮೀನು ರದ್ದಾಗಬಹುದಾ? ಜಾಮೀನು ರದ್ದಾದರೆ ದರ್ಶನ್ಗೆ ಮತ್ತೆ ಜೈಲು ನಿಶ್ಚಿತ. ಥೈಲ್ಯಾಂಡ್ನಿಂದ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬಹುತೇಕ ಅಂತಿಮ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನಿನ್ನೆ ಅಲ್ಲ ಮೊನ್ನೆ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಆದರೆ ಹೊಸ ವಕೀಲರು ಇದ್ದಿದ್ದರಿಂದ ಒಂದು ದಿನದ ಕಾಲಾವಕಾಶವನ್ನ ಕೇಳಿದರು. ಒಂದು ದಿನ ಕಾಲಾವಕಾಶ ಕೊಟ್ಟ ಹಿನ್ನೆಲೆ ಅದನ್ನು ಇವತ್ತಿಗೆ ಮುಂದೂಡಿತು ಸುಪ್ರೀಂ ಕೋರ್ಟ್. ಇವತ್ತು ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ನೀಡಿದ ಕ್ರಮ ಸರಿಯಿಲ್ಲ ಅಂತ ಹೇಳಿ ಕೊಟ್ಟ ಜಾಮೀನು ರದ್ದಾದರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ ದರ್ಶನ್. ಸರ್ಕಾರ ಸಲ್ಲಿಸಿದಂತ ಅರ್ಜಿ ಹೈಕೋರ್ಟ್ ಏನು ಜಾಮೀನನ್ನ ಮಂಜೂರು ಮಾಡಿದೆ ಅದನ್ನ ಪ್ರಶ್ನಿಸಿ ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿತ್ತು. ಅದರ ವಿಚಾರಣೆ ನಡೆದು ಇವತ್ತು ಅಂತಿಮ ತೀರ್ಪು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕಟವಾಗುವ ಬಹುತೇಕ ಸಾಧ್ಯತೆ ಇದೆ. ನಟ ದರ್ಶನ್ಗೆ ಇವತ್ತು ಮಹತ್ವದ ದಿನ. ಥೈಲ್ಯಾಂಡ್ ಅಲ್ಲಿರುವಂತಹ ದರ್ಶನ್ಗೆ ಸುಪ್ರೀಂ ಟೆನ್ಷನ್ ಶುರುವಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಜೈಲೇ ಗತಿಯಾಗುತ್ತಾ ಅಥವಾ ಜಾಮೀನು ಮುಂದುವರಿಯುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಜಾಮೀನು ಅರ್ಜಿಯ ಬಗ್ಗೆ ಇವತ್ತು ಆದೇಶವನ್ನ ನೀಡಲಿಕ್ಕಿದೆ ಸುಪ್ರೀಂ ಕೋರ್ಟ್. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಂತಿಮ ತೀರ್ಪು ಪ್ರಕಟ ಆಗಲಿಕ್ಕಿದೆ ಬಹುತೇಕ. ದರ್ಶನ್ ಬೇಲ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಕೊಟ್ಟ ರೀತಿ ಸರಿ ಇಲ್ಲ ಅಂತ ಹೇಳಿ ದರ್ಶನ್ ಜಾಮೀನು ರದ್ದಾಗಬಹುದಾ? ಜಾಮೀನು ರದ್ದಾದರೆ ದರ್ಶನ್ಗೆ ಮತ್ತೆ ಜೈಲು ನಿಶ್ಚಿತ. ಥೈಲ್ಯಾಂಡ್ನಿಂದ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬಹುತೇಕ ಅಂತಿಮ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನಿನ್ನೆ ಅಲ್ಲ ಮೊನ್ನೆ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಆದರೆ ಹೊಸ ವಕೀಲರು ಇದ್ದಿದ್ದರಿಂದ ಒಂದು ದಿನದ ಕಾಲಾವಕಾಶವನ್ನ ಕೇಳಿದರು. ಒಂದು ದಿನ ಕಾಲಾವಕಾಶ ಕೊಟ್ಟ ಹಿನ್ನೆಲೆ
ಅದನ್ನು ಇವತ್ತಿಗೆ ಮುಂದೂಡಿತು ಸುಪ್ರೀಂ ಕೋರ್ಟ್. ಇವತ್ತು ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ನೀಡಿದ ಕ್ರಮ ಸರಿಯಿಲ್ಲ ಅಂತ ಹೇಳಿ ಕೊಟ್ಟ ಜಾಮೀನು ರದ್ದಾದರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ ದರ್ಶನ್. ಸರ್ಕಾರ ಸಲ್ಲಿಸಿದಂತ ಅರ್ಜಿ ಹೈಕೋರ್ಟ್ ಏನು ಜಾಮೀನನ್ನ ಮಂಜೂರು ಮಾಡಿದೆ, ಅದನ್ನ ಪ್ರಶ್ನಿಸಿ ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿತ್ತು. ಅದರ ವಿಚಾರಣೆ ನಡೆದು ಇವತ್ತು ಅಂತಿಮ ತೀರ್ಪು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕಟವಾಗುವ ಬಹುತೇಕ ಸಾಧ್ಯತೆ ಇದೆ. ನಟ ದರ್ಶನ್ಗೆ ಇವತ್ತು ಮಹತ್ವದ ದಿನ. ಥೈಲ್ಯಾಂಡ್ನಲ್ಲಿರುವಂತಹ ದರ್ಶನ್ಗೆ ಸುಪ್ರೀಂ ಟೆನ್ಷನ್ ಶುರುವಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಜೈಲೇ ಗತಿಯಾಗುತ್ತಾ ಅಥವಾ ಜಾಮೀನು ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಜಾಮೀನು ಅರ್ಜಿಯ ಬಗ್ಗೆ ಇವತ್ತು ಆದೇಶವನ್ನ ನೀಡಲಿಕ್ಕಿದೆ ಸುಪ್ರೀಂ ಕೋರ್ಟ್. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಂತಿಮ ತೀರ್ಪು ಪ್ರಕಟ ಆಗಲಿಕ್ಕಿದೆ ಬಹುತೇಕ. ದರ್ಶನ್ ಬೇಲ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರವನ್ನ ತೆಗೆದುಕೋಬಹುದು, ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಕೊಟ್ಟ ರೀತಿ ಸರಿ ಇಲ್ಲ ಅಂತ ಹೇಳಿ ದರ್ಶನ್ ಜಾಮೀನು ರದ್ದಾಗಬಹುದಾ? ಜಾಮೀನು ರದ್ದಾದರೆ ದರ್ಶನ್ಗೆ ಮತ್ತೆ ಜೈಲು ನಿಶ್ಚಿತ. ಥೈಲ್ಯಾಂಡ್ನಿಂದ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬಹುತೇಕ ಅಂತಿಮ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನಿನ್ನೆ ಅಲ್ಲ ಮೊನ್ನೆ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಆದರೆ ಹೊಸ ವಕೀಲರು ಇದ್ದಿದ್ದರಿಂದ ಒಂದು ದಿನದ ಕಾಲಾವಕಾಶವನ್ನ ಕೇಳಿದ್ರು. ಒಂದು ದಿನ ಕಾಲಾವಕಾಶ ಕೊಟ್ಟ ಹಿನ್ನೆಲೆ ಅದನ್ನು ಇವತ್ತಿಗೆ ಮುಂದೂಡಿತು ಸುಪ್ರೀಂ ಕೋರ್ಟ್. ಇವತ್ತು ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ನೀಡಿದ ಕ್ರಮ ಸರಿಯಿಲ್ಲ ಅಂತ ಹೇಳಿ ಕೊಟ್ಟ ಜಾಮೀನು ರದ್ದಾದರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ ದರ್ಶನ್. ಸರ್ಕಾರ ಸಲ್ಲಿಸಿದಂತ ಅರ್ಜಿ ಹೈಕೋರ್ಟ್ ಏನು ಜಾಮೀನನ್ನ ಮಂಜೂರು ಮಾಡಿದೆ, ಅದನ್ನ ಪ್ರಶ್ನಿಸಿ ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿತ್ತು. ಅದರ ವಿಚಾರಣೆ ನಡೆದು ಇವತ್ತು ಅಂತಿಮ ತೀರ್ಪು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕಟವಾಗುವ ಬಹುತೇಕ ಸಾಧ್ಯತೆ ಇದೆ. ನಟ ದರ್ಶನ್ಗೆ ಇವತ್ತು ಮಹತ್ವದ ದಿನ. ಥೈಲ್ಯಾಂಡ್ನಲ್ಲಿರುವಂತಹ ದರ್ಶನ್ಗೆ ಸುಪ್ರೀಂ ಟೆನ್ಷನ್ ಶುರುವಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಜೈಲೇ ಗತಿಯಾಗುತ್ತಾ ಅಥವಾ ಜಾಮೀನು ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಜಾಮೀನು ಅರ್ಜಿಯ ಬಗ್ಗೆ ಇವತ್ತು ಆದೇಶವನ್ನ ನೀಡಲಿಕ್ಕಿದೆ ಸುಪ್ರೀಂ ಕೋರ್ಟ್. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಂತಿಮ ತೀರ್ಪು ಪ್ರಕಟ ಆಗಲಿಕ್ಕಿದೆ ಬಹುತೇಕ. ದರ್ಶನ್ ಬೇಲ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರವನ್ನ ತೆಗೆದುಕೋಬಹುದು, ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಕೊಟ್ಟ ರೀತಿ ಸರಿ ಇಲ್ಲ ಅಂತ ಹೇಳಿ ದರ್ಶನ್ ಜಾಮೀನು ರದ್ದಾಗಬಹುದಾ? ಜಾಮೀನು ರದ್ದಾದರೆ ದರ್ಶನ್ಗೆ ಮತ್ತೆ ಜೈಲು ನಿಶ್ಚಿತ. ಥೈಲ್ಯಾಂಡ್ನಿಂದ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬಹುತೇಕ ಅಂತಿಮ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ನಿನ್ನೆ ಅಲ್ಲ ಮೊನ್ನೆ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಆದರೆ ಹೊಸ ವಕೀಲರು ಇದ್ದಿದ್ದರಿಂದ ಒಂದು ದಿನದ ಕಾಲಾವಕಾಶವನ್ನ ಕೇಳಿದ್ರು. ಒಂದು ದಿನ ಕಾಲಾವಕಾಶ ಕೊಟ್ಟ ಹಿನ್ನೆಲೆ ಅದನ್ನು ಇವತ್ತಿಗೆ ಮುಂದೂಡಿತು ಸುಪ್ರೀಂ ಕೋರ್ಟ್. ಇವತ್ತು ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ನೀಡಿದ ಕ್ರಮ ಸರಿಯಿಲ್ಲ ಅಂತ ಹೇಳಿ ಕೊಟ್ಟ ಜಾಮೀನು ರದ್ದಾದರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ ದರ್ಶನ್. ಸರ್ಕಾರ ಸಲ್ಲಿಸಿದಂತ ಅರ್ಜಿ ಹೈಕೋರ್ಟ್ ಏನು ಜಾಮೀನನ್ನ ಮಂಜೂರು ಮಾಡಿದೆ, ಅದನ್ನ ಪ್ರಶ್ನಿಸಿ ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿತ್ತು. ಅದರ ವಿಚಾರಣೆ ನಡೆದು ಇವತ್ತು ಅಂತಿಮ ತೀರ್ಪು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕಟವಾಗುವ ಬಹುತೇಕ ಸಾಧ್ಯತೆ ಇದೆ.